ನಮಸ್ಕಾರ ವೀಕ್ಷಕರೇ, SR ಕನ್ನಡ ಟಿವಿ ಚಾನಲ್ಗೆ ಸ್ವಾಗತ. ನಾವು ನಿಮ್ಮ ಜ್ಯೋತಿಷ್ಯ ರತ್ನಾಕರ ಪಂಡಿತ್ ಗಣಪತಿ ಭಟ್ ಗುರುಜಿ. ವೀಕ್ಷಕರೇ, ವರ್ಷ ಭವಿಷ್ಯ 2026 ಮಿಥುನ ರಾಶಿಯವರಿಗೆ ಗುರುವಿನ ಸಂಚಾರ ಫಲದಿಂದ ವಿವಾಹ ಯೋಗ ಈ ವರ್ಷದಲ್ಲಿ ಕೂಡಿ ಬರುತ್ತದೆ. ಹಾಗೆ ಸರ್ಕಾರಿ ಕೆಲಸ ಕಾರ್ಯಗಳು ಏನಾದರೂ ಬೇಕು ಅಂತ ನೀವು ವರ್ಷಾನುಗಟ್ಟಲೆಯಿಂದ ಕಾಯ್ತಾ ಇದ್ದರೆ ಸರ್ಕಾರಿ ನೌಕರರಾಗುವುದು ಗ್ಯಾರಂಟಿ. ಈ ವರ್ಷದಲ್ಲಿ ಮಿಥುನ ರಾಶಿಯವರು ಗುರುವಿನ ಸಂಚಾರ ಫಲ ಒಂದು ನಿಮ್ಮ ಜೀವನದಲ್ಲಿ ಪಾಸಿಟಿವ್ ಎನರ್ಜಿಗಳನ್ನ ತಂದುಕೊಡುತ್ತೆ ಅಂತ ಹೇಳ್ಬೋದು. 2026ನೇ ವರ್ಷದಲ್ಲಿ ಕೆಲಸ ಕಾರ್ಯ, ವ್ಯಾಪಾರ, ವ್ಯವಹಾರ ಹಾಗೂ ಕುಟುಂಬ ಹಾಗೂ ಆರೋಗ್ಯದಲ್ಲಿ ಶುಭ ಮತ್ತು ಅಶುಭ ಫಲಗಳ ಬಗ್ಗೆ ತಿಳಿದುಕೊಳ್ಳೋಣ ಇವತ್ತಿನ ಸಂಚಿಕೆಯಲ್ಲಿ. ನೋಡಿ, ಈ ವರ್ಷದ ಹಿಂದಿನ ವರ್ಷ ಅಂದರೆ 2025ನೇ ವರ್ಷದಲ್ಲಿ ಮಿಥುನ ರಾಶಿಯವರಿಗೆ ವರ್ಷವಿಡೀ ಬಹಳ ಹೋರಾಟದ ಜೀವನ ಕಂಡಿರುತ್ತೆ. ಆರ್ಥಿಕ, ಮಾನಸಿಕವಾಗಿ ಕೆಲವೊಂದು ವಿಚಾರದಲ್ಲಿ ನರಳಾಟ ಅನುಭವಿಸಿರ್ತಾರೆ. ವರ್ಷದಲ್ಲಿ ಆತಂಕಗಳು, ದುಃಖ ದುಮ್ಮಾನಗಳು ಹೆಚ್ಚಾಗಿ ಕಾಡಾಟ ಆಗಿರುತ್ತೆ 2025ನೇ ಇಸವಿನಲ್ಲಿ. ಆದರೆ ಈ ವರ್ಷದಲ್ಲಿ ಅವರ ಜೀವನದಲ್ಲಿ ಒಂದು ಬದಲಾವಣೆಯ ಹಾದಿ ಖಂಡಿತ ಇದೆ ಅಂತ ಹೇಳ್ಬೋದು. ಯಾಕೆಂದರೆ ಗುರುವಿನ ಸಂಚಾರ ಅವರ ಜೀವನದಲ್ಲಿ ಬದಲಾವಣೆಗಳನ್ನು ತಂದುಕೊಡುತ್ತೆ. ಹಾಗೂ ಶನಿಯ ಬದಲಾವಣೆ ಕೂಡ ಇದೆ. ಪರಾವಿರೋಧ ಇದ್ದೇ ಇರುತ್ತೆ. ಈ ಶನಿ ಮತ್ತು ಗುರುವಿನ ಬದಲಾವಣೆಯಿಂದ ಅಥವಾ ಬದಲಾವಣೆಯ ಪ್ರಭಾವದಿಂದ ಜೀವನದಲ್ಲಿ ಏರಿಳಿತಗಳನ್ನ ಎರಡೂ ಕಾಣ್ತೀರಾ ಮಿಥುನ ರಾಶಿಯವರು 2026ನೇ ಇಸ್ವಿಯಲ್ಲಿ. ವಿಶೇಷವಾಗಿ ಹೇಳಬೇಕಂದ್ರೆ ಈ ಮಿಥುನ ರಾಶಿಯವರಿಗೆ ಜನ್ಮದಲ್ಲಿ ಗುರು ಇರುವುದರಿಂದ ಗುರು ಧನಕಾರಕನಾಗಿರ್ತಾನೆ, ಹಾಗೆ ಪುತ್ರಕಾರಕನ ಕೂಡ ಆಗಿರ್ತಾನೆ. ಆ ಜನ್ಮದಲ್ಲಿ ಗುರು ಇರುವುದರಿಂದ ಇವರಿಗೆ ದುಃಖ ದುಮ್ಮಾನ, ಅತಿಯಾದ ಆಲೋಚನೆ, ಅತಿಯಾದ ಚಿಂತೆ, ಅಧಿಕ ಖರ್ಚು, ಧನನಷ್ಟ, ಕುಟುಂಬದಲ್ಲಿ ಮನಸ್ತಾಪ ಇವೆಲ್ಲ ಸರ್ಕಲ್ ಹೊಡೆದಂಗೆ ಹೊಡಿತಾ ಇರ್ತದೆ. ಅಂದರೆ ಒಂದ್ರ ಮೇಲೆ ಒಂದು ಎಫೆಕ್ಟಿವಿಟಿಯಾಗಿ ಈ ಮಿಥುನ ರಾಶಿಯವರಿಗೆ ತೊಂದರೆ ಕೊಡ್ತಾನೆ ಇರ್ತದೆ. ಆದರೆ 2026ನೇ ವರ್ಷದ ಪ್ರಾರಂಭದ 3 ತಿಂಗಳುಗಳ ಕಾಲ ಗುರುವಿನ ಸಂಚಾರ ಚೆನ್ನಾಗಿರೋದ್ರಿಂದ ಮಿಥುನ ರಾಶಿಯವರು ಹೂಡಿಕೆ ಮಾಡಿದ ಜಾಗದಲ್ಲಿ ಅಧಿಕ ಲಾಭ ಗಳಿಸ್ತಾರೆ. ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಿದರೆ ಅಲ್ಲಿ ಧನಪ್ರಾಪ್ತಿ ಯೋಗ ಕೂಡಿ ಬರುತ್ತೆ. ಇನ್ನು ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಏನಾದರೂ ಪ್ರಯತ್ನ ಪಟ್ಟಿದರೆ ವರ್ಷದ ಆರಂಭದಲ್ಲಿಯೇ ಸರ್ಕಾರಿ ಅನ್ನ ತಿನ್ನೋ ಭಾಗ್ಯ ಇದೆ ಮಿಥುನ ರಾಶಿಯವರಿಗೆ. ಪ್ರಮೋಷನ್ ಸಿಗಬೇಕಂತ ಪ್ರಯತ್ನ ಪಟ್ಟಿದ್ರು ಅದನ್ನು ಕೂಡ ಸಕ್ಸಸ್ಫುಲ್ ಆಗ್ತದೆ. ಇನ್ನು ವರ್ಗಾವಣೆ ಬೇಕು, ಈ ಜಾಗ ಬಿಟ್ಟು ಬೇರೆ ಕಡೆ ಸ್ಥಳಾಂತರ ಆಗಬೇಕು, ಕುಟುಂಬಕ್ಕೋಸ್ಕರನೋ ಅಥವಾ ಕಾರ್ಯಕ್ಕೋಸ್ಕರನೋ ಅಥವಾ ಕೆಲಸ ಕಾರ್ಯ ವ್ಯಾಪಾರಕ್ಕೋಸ್ಕರನೋ ಬೇರೆ ಸ್ಥಳಕ್ಕೆ ವರ್ಗಾವಣೆ ಆಗಬೇಕು ಅಂತ ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿರುವಂಥ ವ್ಯಕ್ತಿಗಳು ಪ್ರಯತ್ನ ಪಟ್ಟಿದ್ರು ಕೂಡ ವರ್ಗಾವಣೆ ಆಗುತ್ತೆ. ಇನ್ನು ಕಾಂಟ್ರಾಕ್ಟ್ ಬೇಸಿಕ್ನಲ್ಲಿ ಈ ಸರ್ಕಾರಿ ಮತ್ತು ಸರ್ಕಾರೇತರ ಕೆಲಸ ಕಾರ್ಯಗಳಲ್ಲಿ ಕಾಂಟ್ರಾಕ್ಟ್ ಆಗಿ ಪ್ರಯತ್ನ ಪಡ್ತಾ ಇರ್ತಾರೆ ಇಂಥ ಕೆಲಸಗಳು ಸಿಗಬೇಕು ಅಂತ. ಅಂಥವ್ರಿಗೂ ಈ ವರ್ಷದ ಪ್ರಥಮ 3 ತಿಂಗಳಲ್ಲಿಯೇ ಲಾಭ ಇದೆ, ಅಂಥ ಕೆಲಸ ಕಾರ್ಯಗಳು ಸಿಗುತ್ತೆ. ಇನ್ನು ಈ ಪ್ರೈವೇಟ್ ಕೆಲಸ ಕಾರ್ಯ, ವ್ಯಾಪಾರ ವ್ಯವಹಾರದಲ್ಲಿ ಕೈ ಹಾಕಿದವ್ರಿಗೂ ಕೂಡ ಅಥವಾ ಗುತ್ತಿಗೆ ಕೆಲಸ ಕಾರ್ಯಗಳಲ್ಲಿ ಕೈ ಹಾಕಿ ಕೆಲಸ ಮಾಡ್ತಿರುವಂಥ ವ್ಯಕ್ತಿಗಳಿಗೂ ಕೂಡ ಈ ವರ್ಷದಲ್ಲಿ ಅದೃಷ್ಟದ ಫಲ ಇದೆ ಗುರುವಿನ ಸಂಚಾರ ಫಲದಿಂದ. ಉನ್ನತ ಹುದ್ದೆಯನ್ನು ನೋಡ್ತೀರಾ, ಹಾಗೂ ವಿದೇಶ ಯೋಗ ಮಾಡೋ ಯೋಗನೂ ಕೂಡ ಕಂಡು ಬರುತ್ತೆ ವ್ಯಾಪಾರಕ್ಕೋಸ್ಕರ ಮಿಥುನ ರಾಶಿಯವರಿಗೆ. ಮತ್ತು ಈ ಹೂಡಿಕೆ ಮಾಡಿದವ್ರಿಗಂತೂ ಒಳ್ಳೆ ರೀತಿಯಲ್ಲಿ ಲಾಭ ಇದೆ ಅಂತ ಹೇಳ್ಬೋದು. ಇನ್ನು 2026ನೇ ಇಸ್ವಿ ಜೂನ್ ತಿಂಗಳಿನಲ್ಲಿ ಅಂದರೆ ವರ್ಷದ ಅರ್ಧ ಭಾಗಕ್ಕೆ ಬಂದಾಗ 6 ತಿಂಗಳು ಕಳೆದಾಗ ಜೂನ್ ತಿಂಗಳಲ್ಲಿ ಗುರುವು 2ನೇ ಮನೆಗೆ ಸಂಚಾರ ಮಾಡ್ತಾನೆ. ಧನಸ್ಥಾನದ ಮನೆ ಅಂತ ಹೇಳ್ತೀವಿ ನಾವು. ಈ ಧನಸ್ಥಾನದ ಮನೆಯಲ್ಲಿ ಸಂಚಾರ ಮಾಡಿದಾಗ ಧನಪ್ರಾಪ್ತಿ ಆಗಲೇಬೇಕಲ್ಲ. ಆಸ್ತಿ ಆಭರಣಗಳ ಖರೀದಿ ಆಗುತ್ತೆ, ಪಿತ್ರಾರ್ಜಿತ ಸಂಪತ್ತು ದೊರಕುತ್ತೆ ನಿಮಗೆ, ಸಾಲದ ಬಾಧೆ ಇದ್ರೆ ತೀರುತ್ತೆ. ಯಾಕಂದರೆ ಧನಪ್ರಾಪ್ತಿ ಆಗ್ತದೆ ವ್ಯಾಪಾರದಲ್ಲಿ ಅಂತ ಅರ್ಥ. ಸಾಲ ಬಾಧೆ ಆಟೋಮೆಟಿಕ್ಲಾಗಿ ದೂರ ಆಗುತ್ತೆ. ಯಾರಿಗಾದರೂ ಸಾಲದ ರೂಪದಲ್ಲಿ ನೀವು ದುಡ್ಡು ಕೊಟ್ಟು ಆ ವ್ಯಕ್ತಿಗಳು ಕೊಡದೆ ನಿಮ್ಮನ್ನು ಕಾಡಿಸ್ತಾ ಇದ್ರು ಕೂಡ ಆ ದುಡ್ಡು ಕೂಡ ನಿಮಗೆ ಜೂನ್ ತಿಂಗಳಿನಲ್ಲಿ ಸಿಗುತ್ತೆ. ಮತ್ತು ನಿಮ್ಮ ಆಸ್ತಿ ಪಾಸ್ತಿ ಪಿತ್ರಾರ್ಜಿತರಿಂದ ಬರಬೇಕು, ಏನೋ ಮನಸ್ತಾಪ ಆಗಿ ಕುಟುಂಬದ ಮಧ್ಯೆ ಭಿನ್ನಾಭಿಪ್ರಾಯ ಆಗಿ ಕೋರ್ಟ್ ಕಚೇರಿ ವ್ಯಾಜ್ಯಗಳಲ್ಲಿ ಇದ್ದರೂ ಕೂಡ ಅದು ಕೂಡ ರಾಜಿ ಸಂಧಾನದ ಮುಖಾಂತರ ನಿಮ್ಮಂತೆಯೇ ಆಗುತ್ತೆ. ಆ ಸಮಸ್ಯೆ ಕೂಡ ಪರಿಹಾರ ಆಗುತ್ತೆ. ಇನ್ನು ಕುಟುಂಬದ ಮನಸ್ತಾಪ ಭಿನ್ನಾಭಿಪ್ರಾಯ ಕೂಡ ಬಗೆಹರಿಯುತ್ತೆ. ಹಾಗೆ ಈ ಜೂನ್ ತಿಂಗಳಿನಲ್ಲಿ ಈ ಮಿಥುನ ರಾಶಿಯವರು ಗುರುವಿನ ಧನಸ್ಥಾನದ ಪ್ರಭಾವದಿಂದ ಪುಣ್ಯಕ್ಷೇತ್ರಗಳ ದರ್ಶನ ಮಾಡ್ತೀರಾ, ನದಿ ಸಮುದ್ರ ಸ್ಥಾನಗಳನ್ನ ನೀವು ಮಾಡ್ಕೊತೀರಾ. ಅಂದರೆ ಒಂದು ಜೀರ್ಣೋದ್ಧಾರ ಕಾರ್ಯಗಳಲ್ಲಿ ನೀವು ತೊಡಗ್ತೀರಾ ಅಂತ ಹೇಳ್ಬೋದು. ಹಾಗೆಯೇ
ಒಂದು ಒಳ್ಳೆಯದಿದ್ದ ಮೇಲೆ ಒಂದು ಕೆಟ್ಟದ್ದು ಇದ್ದೇ ಇರ್ತದೆ ಪ್ರತಿಯೊಬ್ಬರಿಗೂ. 3ನೇ ಮನೆಯಲ್ಲಿ ಮಿಥುನ ರಾಶಿಯವರಿಗೆ ಕೇತುವಿನ ಸಂಚಾರ ಹಾಗೂ 10ನೇ ಮನೆಯಲ್ಲಿ ದಶಮದ ಮನೆಯಲ್ಲಿ ಶನಿಯ ಸಂಚಾರ ಇರುವುದರಿಂದ ಶತ್ರುಕಾಟಕ್ಕೆ ದೃಷ್ಟಿದೋಷಕ್ಕೂ ಕೂಡ ಒಳಗಾಗ್ತೀರಿ. ಸ್ನೇಹಿತರಿಂದ ಸಂಬಂಧಿಕರಿಂದ ಧನನಷ್ಟ ಮಾನನಷ್ಟ ಆಗುವಂಥದ್ದು ಅಥವಾ ಆರೋಗ್ಯ ಹಿಂಸೆ ಅಂದರೆ ಆರೋಗ್ಯ ನಷ್ಟವಾಗುವಂಥ ಸಂದರ್ಭಗಳಿರ್ತದೆ. ಎಚ್ಚರದಿಂದಿರಿ ಶನಿಯ ಕಾಡಾಟ ಹಾಗೂ ಕೇತುವಿನ ಪ್ರಭಾವದಿಂದ. ನೋಡಿ, ದಶಮದ ಶನಿಯಿಂದ ಪಾರ್ಟ್ನರ್ಶಿಪ್ ವ್ಯವಹಾರಗಳಿಗೆ ಕೈ ಹಾಕಬೇಡಿ. ಶನಿ ದೃಷ್ಟಿಯಿಂದ ಪಾರ್ಟ್ನರ್ಶಿಪ್ ವ್ಯವಹಾರಗಳಿಗೆ ಕೈ ಹಾಕಿದ್ರೆ ನಷ್ಟ ಆಗುತ್ತೆ, ಮೋಸ ಮಾಡ್ತಾರೆ, ನಂಬಿಕಸ್ಥರಿಂದಲೇ ಮೋಸ ಆಗ್ತೀರಾ, ಎಲ್ಲ ಲಾಸ್ನ ನಿಮ್ಮ ತಲೆಗೆ ಕಟ್ತಾರೆ, ಎಚ್ಚರಿಕೆಯಿಂದಿರಿ. ಇನ್ನು ದಶಮದ ಶನಿಯಿಂದ ಕುಟುಂಬದಲ್ಲಿ ಕೆಲವೊಂದು ಕರ್ಮ ಶಾಪಗಳಿದ್ರೆ ಅದಕ್ಕೂ ಗುರಿ ಆಗ್ತೀರಾ. ಕುಟುಂಬಗಳಲ್ಲಿ ಪೂರ್ವಜಿಕರ ಕರ್ಮಗಳಿದ್ರೂ ಕೂಡ ದಶಮದಲ್ಲಿ ಶನಿ ಸಂಚಾರ ಇರೋದ್ರಿಂದ ಆ ಒಂದು ಕರ್ಮದ ಫಲ ನಿಮಗೆ ಅಂಟುವಂಥದ್ದು ಅಥವಾ ಶಾಪ ಅಂಟುವಂಥ ಸಂದರ್ಭ ಇದೆ, ಎಚ್ಚರದಿಂದಿರಿ. ಈ ದಶಮದ ಶನಿಯ ಪ್ರಭಾವ ಇನ್ನೊಂದು ಎಫೆಕ್ಟಿವಿಟಿ ಅಂದರೆ ನೀವು ಇಷ್ಟಪಟ್ಟಂಥ ಕೆಲಸ ಕಾರ್ಯಗಳು ವಿಳಂಬ ಮಾಡಲಿಕ್ಕೆ ಪ್ರಯತ್ನ ಪಡುತ್ತೆ, ನಿಮಗಾಗುವಂಥ ಕೆಲಸ ಕಾರ್ಯಗಳನ್ನ ನಿಲ್ಲಿಸಲಿಕ್ಕೆ ಪ್ರಯತ್ನ ಪಡುತ್ತೆ. ಇನ್ನು ಕೇತುವಿನ ಪ್ರಭಾವ ಕೂಡ ಅದೇ ಥರ ನಿಮ್ಮ ಮೇಲೆ ಎಫೆಕ್ಟಿವಿಟಿಯಾಗಿ ತೊಂದರೆ ಕೊಡುತ್ತೆ, ಎಚ್ಚರದಿಂದಿರಿ. ಅಥವಾ ಶನಿ ಹಾಗೂ ಕೇತು ಶಾಂತಿಗಳನ್ನ ನೀವು ಮಾಡಿಸ್ಕೊಳ್ಳೋದು ಒಳ್ಳೆಯದು. ಇನ್ನು ಅಕ್ಟೋಬರ್ ತಿಂಗಳ ಒಳಭಾಗದಲ್ಲಿ ನೀವೇನಾದರೂ ಶುಭ ಕಾರ್ಯಗಳು ಮಾಡಬೇಕಂದ್ರೆ ಮಾಡೋದು ಒಳಿತು. ಅಕ್ಟೋಬರ್ ನಂತರ ಗುರುವಿನ ಬದಲಾವಣೆಯಿಂದ ಕೆಲಸ ಕಾರ್ಯಗಳಲ್ಲಿ ವ್ಯಾಪಾರ ವ್ಯವಹಾರದಲ್ಲಿ ಸ್ವಲ್ಪ ತಟಸ್ಥವಾಗಿ ನಿಲ್ಲುವಂಥ ಚಾನ್ಸ್ಗಳಾಗ್ತದೆ. ಅಕ್ಟೋಬರ್ ಒಳಗೆ ನೀವು ಶುಭ ಕಾರ್ಯಗಳು ಮಾಡಬೇಕಂದ್ರೆ ಮದುವೆ ಅಥವಾ ಗೃಹ ಪ್ರವೇಶ, ಜಮೀನು ಖರೀದಿ, ವಾಹನ ಖರೀದಿ ಇಂಥ ಅಥವಾ ನಾಮಕರಣಗಳು ಇಂಥದ್ದು ಯಾವುದೇ ಶುಭ ಕಾರ್ಯಗಳಿದ್ದರೂ ಮಿಥುನ ರಾಶಿಯವರು ಅಕ್ಟೋಬರ್ ತಿಂಗಳ ಒಳಗೆ ಮಾಡಿಕೊಂಡ್ರೆ ನಿಮ್ಮ ಅದೃಷ್ಟ ತಟಸ್ಥವಾಗಿ ಅಂದರೆ ಒಂದು ಲೈನ್ನಲ್ಲಿ ಹೋಗ್ತಾ ಇರ್ತೀರ. ಅಕ್ಟೋಬರ್ ನಂತರ ಗುರುವಿನ ಬದಲಾವಣೆ 3ನೇ ಮನೆಗೆ ಸಂಚಾರವಾದಾಗ ಸ್ವಲ್ಪ ಸಮಸ್ಯೆಗಳು ಎದುರಾಗ್ತದೆ, ಆಗುವಂಥ ಕೆಲಸ ಕಾರ್ಯಗಳಿಗೆ ಅಡೆತಡೆ ಆಗ್ತದೆ, ಸುಮ್ಮನೆ ಸಮಯ ವ್ಯರ್ಥ ಆಗುತ್ತೆ. ಇದರಿಂದ ಸ್ವಲ್ಪ ಪೇಚಿಗೆ ಈಡಾಗ್ತೀರಾ ಅಥವಾ ಗೊಂದಲಕ್ಕೆ ಈಡಾಗ್ತೀರಾ, ಕಿರಿಕಿರಿಗೆ ಈಡಾಗ್ತೀರಾ ಅಂತ ಹೇಳ್ಬೋದು ಮಿಥುನ ರಾಶಿಯವರು. ಓವರಾಲ್ ಹೇಳಬೇಕಂದ್ರೆ ಈ ವರ್ಷದಲ್ಲಿ ಮಿಥುನ ರಾಶಿಯವರಿಗೆ ಒಂದು ರೀತಿಯಲ್ಲಿ 100%ಅಲ್ಲಿ ಒಂದು 70% ಲಾಭ ಇದ್ದರೆ 30% ಏರಿಳಿತಗಳು ಇದ್ದೇ ಇರ್ತದೆ. ಮಿಶ್ರ ಫಲಗಳನ್ನ ಕಾಣ್ತೀರಾ ಅಂತ ಹೇಳ್ಬೋದು. ಎಚ್ಚರದಿಂದಿರಿ, ತಾಳ್ಮೆ ಸಹನೆ ಸಂಯಮದಿಂದ ಹಾಗೂ ಗುರುವಿನ ದರ್ಶನ ಮಾಡ್ಕೊಳ್ಳಿ, ಆ ಗುರುಬೋಧನೆ ಸ್ಥಳಗಳಿಗೆ ಹೋಗಿ ಪ್ರವಚನಗಳನ್ನ ತಿಳ್ಕೊಳ್ಳಿ, ನಿಮಗೆ ಅದೃಷ್ಟ ಒಲಿಯುತ್ತೆ ಮತ್ತು ಗುರುವಿನ ಪ್ರಭಾವ ನಿಮ್ಮ ಮೇಲೆ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ನಮಸ್ಕಾರ ವೀಕ್ಷಕರೇ, SR ಕನ್ನಡ TV ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಬಿಡ್ತಾ ಇರ್ತೀವಿ. ರಾಶಿ ನಕ್ಷತ್ರಗಳ ಬಗ್ಗೆ, ತಂತ್ರ ಮಂತ್ರಗಳ ಬಗ್ಗೆ ವಿಶೇಷ ಪರಿಹಾರ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಹೋಗ್ತಾ ಇರ್ತದೆ ನಮ್ಮ ನಂಬರು, ಕಾಲ್ ಮಾಡ್ಬೋದು. ನಿಮ್ಮ ಸಮಸ್ಯೆಯನ್ನು ಚರ್ಚೆ ಮಾಡಿ ವಿಮರ್ಶೆ ಮಾಡಿ ನಿಮಗೆ ಒಳ್ಳೆಯ ಸಲಹೆ ಹಾಗೂ ಪರಿಹಾರ ಕೊಡ್ತೀವಿ. ಸರ್ವೇ ಜನೋ ಸುಖಿನೋ ಭವಂತು.